ಅಬು ನ್ಯೂಸ್ಗೆ ಸ್ವಾಗತ. ನಾನು ಜಹೀರ್. ನಮ್ಮ ನಡೆ ಸತ್ಯದ ಕಡೆ. ಜಿಲ್ಲೆಯಲ್ಲಿಯೇ ಸಿಂದಗಿ ನಗರ ಅಭಿವೃದ್ಧಿಯಲ್ಲಿ ಮುಂದೆ ಸಾಗುತ್ತಿರುವುದು ನಮಗೆಲ್ಲರಿಗೂ ಹೆಮ್ಮೆಯ ವಿಷಯ. ಶಾಸಕ ಅಶೋಕ್ ಮನಗೂಳಿ ಅವರು ಯೋಜನೆಗಳ ಮೇಲೆ ಯೋಜನೆಗಳು ತಂದು ಸಿಂದಗಿಯಲ್ಲಿ ಅಭಿವೃದ್ಧಿಯ ಹರಿಕಾರರೆಂದು ಹೆಸರುವಾಸಿಯಾಗಿದ್ದಾರೆ. ಈ ಕುರಿತು ಜಿಲ್ಲಾ ಉಸ್ತುವಾರಿ ಸಚಿವರೇ ಶಾಸಕ ಅಶೋಕ್ ಮನಗೂಳಿ ಅವರಿಗೆ ಹಾಡಿ ಹೊಗಳಿದ್ದಾರೆ. ಈ ಅವಧಿಯಲ್ಲಿ ನಾನು ಮಾಡಲಾರದಷ್ಟು ಕೆಲಸ ಶಾಸಕ ಅಶೋಕ್ ಮನಗೂಳಿ ಅವರು ಮಾಡಿದ್ದಾರೆ ಎಂದು ಶಾಸಕ ಅಶೋಕ್ ಮನಗೂಳಿ ಅವರಿಗೆ ವರ್ಣಿಸಿದ್ದಾರೆ. ಆದರೆ ಕೆಲ ಅಧಿಕಾರಿಗಳ ದುರಾಡಳಿತ ಹಾಗೂ ನಿರ್ಲಕ್ಷ್ಯತನದಿಂದ ಸಾರ್ವಜನಿಕರು ನೊಂದು ಹೋಗಿರುವುದು ಸುಳ್ಳಲ್ಲ. ಸಿಂದಗಿ ನಗರಸಭೆಯಲ್ಲಿ ಸಾರ್ವಜನಿಕರ ಕುಂದುಕೊರತೆಗಳಾಗಲಿ ಅಥವಾ ಸಮಸ್ಯೆಗಳಾಗಲಿ ಹೇಳುವವರು ಕೇಳುವವರು ಯಾರೂ ಇಲ್ಲ ಎಂದು ಸಿಂದಗಿಯ ಜನತೆ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಎಲ್ಲೊಂದರಲ್ಲಿ ಚರಂಡಿ ನೀರು ತುಂಬಿ ರಸ್ತೆ ಮೇಲೆ ನಿಂತರೂ ಅಧಿಕಾರಿಗಳು ಕಂಡು ಕಾಣದ ಹಾಗೆ ಇರುತ್ತಾರೆ. ವಿದ್ಯುತ್ ದೀಪಗಳು ರಾತ್ರಿ ಹೊತ್ತಿನಲ್ಲಿ ಉರಿಯುವುದು ಬಿಟ್ಟು ಹಗಲತ್ತಿನಲ್ಲಿಯೇ ಉರಿಯುತ್ತವೆ. ಎಲ್ಲೊಂದರಲ್ಲಿ ನೀರಿನ ಪೈಪ್ ಒಡೆದು ನೀರು ವ್ಯರ್ಥವಾಗುತ್ತಿದೆ. ಇನ್ನು ಕಚರಾವಾಲಾ ಆಯಾ ಹೈ ಕಚರಾ ಫೇಕ್ ಎನ್ನುತ್ತಾ ಮನೆ ಮನೆಗೆ ಬಂದು ಕಸ ತುಂಬಿಕೊಂಡು ಹೋಗುವ ವಾಹನಗಳು ಅವೇನು ಕಸ ತುಂಬುವ ವಾಹನಗಳು ಅಥವಾ 108 ಆಂಬ್ಯುಲೆನ್ಸ್ ವಾಹನಗಳು ಎಂಬುದು ಸಾರ್ವಜನಿಕರಿಗೆ ಗೊತ್ತಾಗುತ್ತಿಲ್ಲ. ಏಕೆಂದರೆ ವಾರಕ್ಕೊಮ್ಮೆ 10 ದಿನಕ್ಕೊಮ್ಮೆ ಬರುವ ಕಸ ತುಂಬುವ ವಾಹನಗಳು ಆಂಬ್ಯುಲೆನ್ಸ್ಗಳಿಗಿಂತ ಸ್ಪೀಡ್ ಆಗಿ ಬಂದು ಗುರ್ರನೆ ಹೋಗಿ ಬಿಡುತ್ತವೆ. ಇಂತಹ 108 ಸಮಸ್ಯೆಗಳು ಸಿಂದಗಿ ನಗರಸಭೆಯಲ್ಲಿದ್ದು ಇಂತಹ ಸಮಸ್ಯೆಗಳಿಗೆ ನಗರಸಭೆ ಅಧಿಕಾರಿಗಳಾಗಲಿ ಸಿಬ್ಬಂದಿಗಳಾಗಲಿ ಸರಿಯಾದ ರೀತಿಯಲ್ಲಿ ಸ್ಪಂದಿಸುವುದೇ ಇಲ್ಲ. ಅಧಿಕಾರಿಗಳು ಸಾರ್ವಜನಿಕರ ಸಂಪರ್ಕಕ್ಕೆ ಬರುವುದೇ ಇಲ್ಲ. ಫೋನ್ ಕಾಲ್ ಮಾಡಿದರೂ ಅಧಿಕಾರಿಗಳು ಫೋನ್ ಕಾಲ್ ರಿಸೀವ್ ಮಾಡುವುದೇ ಇಲ್ಲ. ಬದಲಾಗಿ ನಾನು ತುಂಬಾ ಬ್ಯುಸಿ ಇದ್ದೇನೆ ಎಂದು ಮೆಸೇಜ್ ಮಾಡಿಬಿಡುತ್ತಾರೆ. ಸಾರ್ವಜನಿಕರ ಸಂಪರ್ಕಕ್ಕೆ ಸಿಗದ ಅಧಿಕಾರಿಗಳು ಯಾವ ಕೆಲಸದಲ್ಲಿ ಬ್ಯುಸಿಯಾಗಿರುತ್ತಾರೋ ಎಂಬುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಒಂದು ಕಡೆ ಶಾಸಕರ ಅಭಿವೃದ್ಧಿಯ ಪರ ಮುಗಿಲು ಚುಮ್ಮುತ್ತಿದ್ದರೆ ಇನ್ನೊಂದು ಕಡೆ ಅಧಿಕಾರಿಗಳ ನಿರ್ಲಕ್ಷ್ಯ ಹಾಗೂ ದುರಾಡಳಿತದಿಂದ ಸಿಂದಗಿಯ ಹೆಸರು ಹಾಳಾಗುತ್ತಿದೆ ಎಂದು ಸಾರ್ವಜನಿಕರಲ್ಲಿ ಚರ್ಚೆಗಳಾಗುತ್ತಿವೆ. ಈ ಕುರಿತು ಶಾಸಕ ಅಶೋಕ್ ಮನಗೂಳಿ ಅವರಿಗೆ ಪತ್ರಕರ್ತರು ಪ್ರಶ್ನೆ ಮಾಡಿದಾಗ ಪ್ರತಿಕ್ರಿಯಿಸಿದ ಶಾಸಕ ಅಶೋಕ್ ಮನಗೂಳಿ 2-3 ದಿನಗಳಲ್ಲಿ ನಗರಸಭೆಯಲ್ಲಿ ಸಭೆ ನಡೆಸಿ ನ್ಯೂನತೆಗಳ ಸರಿಪಡಿಸುವುದರ ಜೊತೆಗೆ ಸಾರ್ವಜನಿಕರ ಹಾಗೂ ಪತ್ರಕರ್ತರ ಕರೆ ಸ್ವೀಕಾರ ಮಾಡಬೇಕು ಹಾಗೂ ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಬೇಕು ಎಂದು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಆದೇಶ ಮಾಡಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಹಾಗಾದರೆ ಶಾಸಕ ಅಶೋಕ್ ಮನಗೂಳಿ ಅವರು ಈ ಕುರಿತು ಹೆಚ್ಚಿನ ಆದ್ಯತೆ ನೀಡಲಿದ್ದಾರಾ? ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಆದೇಶ ನೀಡಲಿದ್ದಾರಾ? ಸಿಂದಗಿ ನಗರ ಅಭಿವೃದ್ಧಿ ಇನ್ನೂ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಲಿದ್ದಾರಾ? ಅಧಿಕಾರಿಗಳ ದುರಾಡಳಿತಕ್ಕೆ ಪೂರ್ಣ ವಿರಾಮ ಹಾಡಲಿದ್ದಾರಾ ಎಂಬುದು ಕಾದು ನೋಡಬೇಕಾಗಿದೆ. ಸಿಂದಗಿ ಸೌಂದರೀಕರಣ ಮಾಡುವಲ್ಲಿ ಶಾಸಕ ಅಶೋಕ್ ಮನಗೂಳಿ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನಗರಸಭೆ ಅಧಿಕಾರಿಗಳು ಇದರಲ್ಲಿ ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ಮಾತು ಕೇಳಿಬರ್ತಾ ಇದೆ ಸಾರ್ವಜನಿಕರಿಂದ. ಅಂದ್ರೆ ಏನಂತಂದ್ರೆ ತಾವು ಸಿಂದಗಿ ಸೌಂದರೀಕರಣ ಮಾಡ್ಲಿಕ್ಕೆ ಇವೆಲ್ಲ ವಿದ್ಯುತ್ ಕಂಬಗಳನ್ನ ಅಳವಡಿಸ್ತಾ ಇದ್ದೀರಿ. ಸೊ ಇವುಗಳನ್ನ ಹಗಲತ್ತಲ್ಲಿ ಉರಿತಾವ, ರಾತ್ರಿ ಆದ್ರೆ ಬಂದ್ ಆಗ್ತಾವ ಅನ್ನುವಂಥದ್ದು ಒಂದು ಸಾರ್ವಜನಿಕ ವಲಯದೊಳಗೆ ಚರ್ಚೆ ಆಗ್ತಾ ಇದೆ. ಇದ್ರ ಬಗ್ಗೆ ಆದಷ್ಟು ಬೇಗನೆ ನಗರಸಭೆಯಲ್ಲಿ ಒಂದು ಸಭೆ ಮಾಡಿ ನಗರಸಭೆ ಪೌರಾಯುಕ್ತರು ಇದ್ದು ಇಲ್ಲದಂತಿದ್ದಾರೆ ಅನ್ನುವಂಥದ್ದು ಒಂದು ಪ್ರಶ್ನೆ. ಅದ್ರ ಬಗ್ಗೆ ಏನದ ಸವಿಸ್ತರವಾಗಿ ವಿಚಾರ ಮಾಡ್ತೀವಿ. ಸಾರ್ವಜನಿಕರ ವಲಯದೊಳಗೆ ಅವ್ರ ಫೋನ್ ರಿಸೀವ್ ಮಾಡಲ್ಲ ಅನ್ನುವಂಥದ್ದು ಒಂದು ಐತೆ. ಯಾಕೆ ಶಾಸಕರು ಸುಮ್ ಕೂತಾರ ಅನ್ನುವಂಥದ್ದು ಒಂದು ಮಾತಾಡತ್ತಾರ. ನಾವು ಹಂಗೆ ಕಡ್ಡಾಡಿಸ್ತಿರ್ತೀವ್ರಿ. ಮತ್ತ ಈಗ ನೀವೇನು ಇವತ್ತು ಸಾರ್ವಜನಿಕವಾಗಿ ಕೇಳಕತ್ತಿರಲ್ಲ, ಇನ್ನು ಕೇವಲ 2-3 ದಿವಸಗಳಲ್ಲಿ ನಗರಸಭೆಯಲ್ಲಿ ಸಭೆ ಮಾಡಿ ಇವತ್ತು ಏನು ನ್ಯೂನತೆಗಳವ ಎಲ್ಲ ನ್ಯೂನತೆಗಳನ್ನು ಸರಿಪಡಿಸೋದ್ರ ಜೊತೆಗೆ ಸಾರ್ವಜನಿಕರ ಫೋನ್ ಕಾಲ್ ಎತ್ತಬೇಕು, ಮಾಧ್ಯಮದವರು ಫೋನ್ ಕಾಲ್ ಎತ್ತಬೇಕು, ಅದ್ರ ಜೊತೆಗೆ ಸಮಸ್ಯೆಗಳನ್ನು ಆಲಿಸುವಂತ ಕೆಲಸ ನೀವು ಮಾಡ್ಬೇಕಂತೇಳಿ ಅವರಿಗೆ ಬಹಳ ಕಟ್ಟುನಿಟ್ಟಾದ ಒಂದು ಆದೇಶನ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ.